ಪವಿತ್ರವಾದಂಥ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಆ ಮೂಲಕ ದೇಶಕ್ಕೆ ತನ್ನ ಆಧ್ಯಾತ್ಮಿಕತೆಯ ತನ್ನ ಬದ್ಧತೆ ಏನು ಅಂತೇಳಿ ತೋರಿಸುವಂತಹ ಒಂದು ತೀರ್ಮಾನ ಅಥವಾ ಒಂದಿಷ್ಟು ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಮಹಾಕುಂಭಮೇಳದಲ್ಲಿ ಸಚಿವ ಸಂಪುಟ ಸಭೆಯನ್ನು ಮಾಡಿದ್ದಾರೆ. ಹಂಗೆ ನೋಡಿದರೆ ಯೋಗಿ ಅವರ ಬದ್ಧತೆಯ ಬಗ್ಗೆ ನಾವು ಮಾತಾಡ್ತಾ ಹೋದರೆ 2019ರಲ್ಲಾದಂಥ ಮಹಾಕುಂಭಮೇಳದಲ್ಲೂ ಪೂರ್ಣ ಪ್ರಮಾಣದ ಕುಂಭಮೇಳದಲ್ಲೂ ಕೂಡ ಯೋಗಿ ಆದಿತ್ಯನಾಥ್ ಅವರು ಕ್ಯಾಬಿನೆಟ್ ಮೀಟಿಂಗನ್ನು ಮಾಡುವ ಮೂಲಕ ಮಹತ್ತರವಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದರು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮಜ್ಜನ ಆದ ನಂತರ ಅವರು ಮೀಡಿಯಾ ಸೆಂಟರ್ಗೆ ಬರ್ತಾರೆ, ಮಾಧ್ಯಮದ ಗೋಷ್ಠಿಯನ್ನು ಮಾಡ್ತಾರೆ. ಮಾಧ್ಯಮದ ಗೋಷ್ಠಿಯಲ್ಲಿ ಆದಂಥ ತೀರ್ಮಾನಗಳು ಏನು ಅನ್ನೋದ್ರ ಬಗ್ಗೆ, ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂಥ ತೀರ್ಮಾನಗಳು ಏನು ಅನ್ನೋದ್ರ ಬಗ್ಗೆ ಮಾಧ್ಯಮದ ಮುಂದೆ ಮಾತನಾಡ್ತಾರೆ. ಸುಮಾರು 5 ಗಂಟೆಗೆ 5 ನಿಮಿಷಕ್ಕೆ ಇಲ್ಲಿಂದ ಪ್ರಯಾಗ್ರಾಜ್ನಿಂದ ಯೋಗಿ ಮತ್ತು ಯೋಗಿ ಕ್ಯಾಬಿನೆಟ್ ಇಲ್ಲಿಂದ ನಿರ್ಗಮಿಸುತ್ತೆ, ಪ್ರಯಾಗ್ರಾಜ್ನಿಂದ ನಿರ್ಗಮಿಸುತ್ತೆ. ಈಗ ಈ ಸದ್ಯಕ್ಕೆ ನಮಗೆ ಕಂಡು ಬರ್ತಿರುವಂಥದ್ದಂತ ಹೇಳಿದರೆ, ಈ ಸಂಪೂರ್ಣವಾದಂಥ ಮಹಾಕುಂಭಮೇಳದ ಕೆಲವು ರಸ್ತೆಗಳನ್ನು ಯೋಗಿ ಮತ್ತು ಅವರ ಕ್ಯಾಬಿನೆಟ್ ಬರೋದ್ರಿಂದಾಗಿ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಜನರ ಒಂದಿಷ್ಟು ಟ್ರಾಫಿಕ್ ಜಾಮ್ಗಳು ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಮಾಧ್ಯಮದವರಿಗೂ ಕೂಡ ಕ್ಯಾಬಿನೆಟ್ನ ಒಳಗಡೆ ಹೋಗೋದಕ್ಕೆಲ್ಲ ಅವಕಾಶವನ್ನು ಕೊಡಲಿಲ್ಲ. ಅದರ ಹೊರತಾಗಿ ಅವರೇ ಮೀಡಿಯಾ ಸೆಂಟರ್ಗೆ ಬರ್ತಿರೋದ್ರಿಂದಾಗಿ ಎಲ್ಲ ಮಾಧ್ಯಮದವರು ಕೂಡ ಕಾದು ಕುಳಿತಿದ್ದಾರೆ. ಮೀಡಿಯಾ ಸೆಂಟರ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ, ಸುದ್ದಿಗೋಷ್ಠಿಯನ್ನು ಯೋಗಿ ಕೆಲವೇ ಹೊತ್ತಿನಲ್ಲಿ ಮಾಡ್ತಾರೆ. ಸ್ನಾನದ ನಂತರ ಸದ್ಯಕ್ಕೆ ಈ ರೀತಿಯ ಬೆಳವಣಿಗೆ ಇಲ್ಲಿ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ಕಂಡು ಬರ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಒಂದು ರೀತಿಯಲ್ಲಿ ಈ ಮಹಾಕುಂಭಮೇಳದ ಒಂದು ವೈಭವ ಅಥವಾ ಆ ಒಂದು ಸಂಭ್ರಮ ಸಡಗರ ಜನರ ಯಾತ್ರಿಕರ ಒಂದು ಸಾಗರದೊಂದಿಗೆ ಹೆಚ್ಚುತ್ತಾನೆ ಇದೆ. ಪ್ರತಿದಿನವೂ ಕೂಡ ಪುಣ್ಯ ಸ್ನಾನ ನಡೀತಾ ಇದೆ. ಇವತ್ತು ಯೋಗಿ ಮತ್ತು ಅವರ ಕ್ಯಾಬಿನೆಟ್ ಮಾಡ್ತಿರೋದ್ರಿಂದಾಗಿ ಇವತ್ತು ಬಹಳ ವಿಶೇಷವಾಗಿದೆ. ಶ್ರುತಿ. ಓಕೆ ರಂಜಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಎಕ್ಸಾಕ್ಟ್ಲಿ ಇದು ಹಲವು ಮಹತ್ವದ ಬೆಳವಣಿಗೆಗಳಿಗೆ ಇವತ್ತು ಪ್ರಯಾಗ್ರಾಜ್ ಸಾಕ್ಷಿ ಆಗ್ತಾ ಇದೆ ಅಂತ ದೃಶ್ಯ ನೋಡ್ತಾ ಇದ್ದೀರಿ. ಸಿಎಂ ಯೋಗಿ ಆದಿತ್ಯನಾಥ್ ಜೊತೆಗೆ ಸಂಪುಟದ ಸಹೋದ್ಯೋಗಿಗಳು ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ದೃಶ್ಯಗಳು. ಮತ್ತೊಂದು ಕಡೆ ಸಭೆ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ. ಒಂದ್ ಕಡೆ ಪೂಜೆ, ಅದಾದ ಬಳಿಕ ಪುಣ್ಯ ಸ್ನಾನ, ಇದಾದ ಬಳಿಕ ಮಹಾಕುಂಭದಲ್ಲೇ ಯೋಗಿ ಸರ್ಕಾರದ ಸಂಪುಟ ಸಭೆ ಕೂಡ ನಡೆಯುತ್ತೆ ಅನ್ನೋದು ಬಹಳ ಮಹತ್ವ ಪಡೆದುಕೊಳ್ತಾ ಇರುವಂತಹ ವಿಚಾರ. ಈಗ ತಾನೇ ರಂಜಿತ್ ಹೇಳ್ತಾ ಇದ್ರು 6 ವರ್ಷಕ್ಕೊಮ್ಮೆ, 12 ವರ್ಷಕ್ಕೊಮ್ಮೆ, 144 ವರ್ಷಕ್ಕೊಮ್ಮೆ, ಹಾಗಾಗಿ 12 ವರ್ಷಕ್ಕೂ ಸಂದರ್ಭದಲ್ಲೂ ಕೂಡ ಮಹಾಕುಂಭ ಮೇಳ ಆಗ್ತಾ ಇತ್ತಲ್ಲ, ಆಗಲೂ ಕೂಡ ಈ ರೀತಿ ಸಂಪುಟ ಸಭೆ ಆಗಿತ್ತು. ಆಗಲೂ ಕೂಡ ಹಲವು ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದ್ರು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಸೊ ಇಲ್ಲೂ ಕೂಡ ಆ ಭಾಗದ ಜನ ಅದನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ. ಇವತ್ತಿನ ಸಂಪುಟ ಸಭೆ ಯಾವೆಲ್ಲ ಮಹತ್ವದ ನಿರ್ಧಾರಗಳು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಯೋಗಿ ಆದಿತ್ಯನಾಥ್ ತೆಗೆದುಕೊಳ್ಳಬಹುದು ಅನ್ನೋದು ಸದ್ಯ ಇರುವ ಕುತೂಹಲ. ಒಟ್ಟಿನಲ್ಲಿ ನೇರ ದೃಶ್ಯಗಳು ಪ್ರಯಾಗ್ರಾಜ್ನಿಂದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಜೊತೆಗೆ ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಆ ಪುಣ್ಯ ನದಿಯಲ್ಲಿ ಮಿಂದೇಳೋ ಮೂಲಕ ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಕೋಟಿ ಕೋಟಿ ಜನ ಸೇರುವಂತಹ ಪವಿತ್ರ ಸ್ಥಳ. ಇದೇ ದಿನದಲ್ಲಿ ಅಲ್ಲಿ ಪುಣ್ಯ ಸ್ನಾನ ಮಾಡಬೇಕು ಅಂತ ಎಷ್ಟು ಜನ ಕಾತ್ರದಿಂದ ಕಾಯ್ತಾ ಇದ್ರು, ಎಷ್ಟು ಜನ ಬರ್ತಿದ್ದಾರೆ. ಪ್ರತಿನಿತ್ಯ ಕೂಡ ಪುಣ್ಯ ಸ್ನಾನ ಮಾಡಿ ಅಲ್ಲಿಂದ ಜೀವನ ಪಾವನ ಅನ್ನುವಂತಹ ಭಾವನೆಯೊಂದಿಗೆ ಆಚೆ ಬರ್ತಿದ್ದಾರೆ. ಬಟ್ ಅಲ್ಲಿನ ಸರ್ಕಾರಕ್ಕೂ ಕೂಡ ಅದೇನೋ ಹೊಸತೇನಲ್ಲ ಅಂತ. ಸಿಎಂ ಆದಿಯಾಗಿ ಅಷ್ಟೂ ಜನ ಸಚಿವರುಗಳು ಕೂಡ ಆ ಪುಣ್ಯ ನದಿಯಲ್ಲಿ ಮಿಂದೇಳುವ ಮೂಲಕ ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ನೇರ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಇಲ್ಲಿ ಮಿಂದೆದ್ರೆ ಮಾಡಿರುವಂತಹ ಪಾಪ ಕರ್ಮಗಳೆಲ್ಲವೂ ಕೂಡ ಹೋಗಿ 7 ಜನ್ಮಕ್ಕಾಗುವಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಜನಸಾಮಾನ್ಯರ ನಂಬಿಕೆ. ಮತ್ತು ನೀವು ಯಾವಾಗಲೂ ಹೋಗಿ ಅಲ್ಲಿ ಪುಣ್ಯ ಸ್ನಾನ ಮಾಡ್ತೀವಿ ಅಂತ ಅಂದರೆ ಅಲ್ಲ. ಈ ಸಂದರ್ಭದಲ್ಲಿ ಇದೇ ಘಟ್ಟದಲ್ಲಿ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಬೇಕು ಅಂತ ಕಾಯ್ತಿರ್ತಾರೆ. ಹಾಗಾಗಿ ನಿರೀಕ್ಷೆ ಇರೋದು 40ರಿಂದ 50 ಕೋಟಿ ಜನ. ಈ ಮಹಾಕುಂಭ ಮೇಳ ಮುಕ್ತಾಯ ಆಗೋ ಹೊತ್ತಿಗೆ ಅಷ್ಟು ಜನ ಬಂದು ಪುಣ್ಯ ಸ್ನಾನ ಮಾಡಬಹುದು ಅಂತ. ಅದರ ಮಧ್ಯದಲ್ಲೇ ಈಗ ಸಿಎಂ ಯೋಗಿ ಆದಿತ್ಯನಾಥ್ ಮತ್ತು ಅವರ ಸಚಿವರುಗಳು, ಸಂಪುಟದ ಸಹೋದ್ಯೋಗಿಗಳು ಎಲ್ಲರೂ ಕೂಡ ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ನೇರ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಬರೀ ಇವರಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಫೆಬ್ರವರಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಪ್ರಯಾಗ್ರಾಜ್ಗೆ ಭೇಟಿ ನೀಡಲಿದ್ದಾರೆ. ಯೋಗಿ
ಸಂಪುಟದ ಸಹೋದ್ಯೋಗಿಗಳು ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ನೇರ ದೃಶ್ಯಗಳು ನೋಡಿ. ಆ ಪುಣ್ಯ ನದಿಯಲ್ಲಿ ಮಿಂದೇಳುವ ಮೂಲಕ ಪುಣ್ಯ ಸ್ನಾನ ಮಾಡ್ತಾ ಇರುವಂತಹ ಸಿಎಂ ಯೋಗಿ ಆದಿತ್ಯನಾಥ್ ಜೊತೆಗೆ ಸಚಿವರುಗಳು. ಮೋಸ್ಟ್ಲಿ ಇದೆಲ್ಲ ಆದ ಬಳಿಕ ನೇರವಾಗಿ ಸಂಪುಟ ಸಭೆ ಕೂಡ ಪ್ರಾರಂಭ ಆಗಲಿದೆ ಕೆಲವೇ ಕ್ಷಣಗಳಲ್ಲಿ. ಅದಕ್ಕೂ ಮುನ್ನ ಅಲ್ಲಿ ಪೂಜೆ, ಪುಣ್ಯ ಸ್ನಾನ, ಅದಾದ ಬಳಿಕ ಸಭೆ. ಎಷ್ಟು ಸಂಭ್ರಮದ ವಾತಾವರಣ ನೋಡೋದಕ್ಕೆ ಸಿಗ್ತಾ ಇದೆ ನೋಡಿ. ಈ 44 ವರ್ಷಕ್ಕೊಮ್ಮೆ ಆಗುವಂತಹ ಮಹಾಕುಂಭಮೇಳ ಈ ಹಿಂದೆ ನಡೆದಾಗ ಇದ್ದವರು ಈಗಿಲ್ಲ. ಈಗೆಲ್ಲ ನಾವು ಕಣ್ತುಂಬಿಕೊಳ್ತಾ ಇದೀವಿ, ಇದು ನಡೆಯುವಾಗ ನಾವೆಲ್ಲ ಇರಲ್ಲ ಅಂತ. ಈ ಕ್ಷಣವನ್ನ ನಾವು ಕಣ್ತುಂಬಿಕೊಳ್ತಾ ಇದೀವಲ್ಲ, ಮೋಸ್ಟ್ಲಿ ನಾವೇ ಧನ್ಯರು ಅನ್ನುವಂತಹ ಭಾವನೆ ಬಹುತೇಕರಲ್ಲಿ. ಪುಣ್ಯ ನದಿಯಲ್ಲಿ ಮಿಂದೆದ್ದು ಅಲ್ಲಿಂದ ಪುಣ್ಯ ಸ್ನಾನ ಮಾಡಿ ಮತ್ತೆ ಅಲ್ಲಿಂದ ಆಚೆ ಬರ್ತಾ ಇದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್ ಜೊತೆಗೆ ಬೇರೆ ಬೇರೆ ಸಚಿವರುಗಳು ಕೂಡ ಅಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ, ಭದ್ರತೆ. ಸಿಎಂ ಬಂದ್ರು ಅಂದ ತಕ್ಷಣ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಲ್ಲ. ಈ ಮಹಾಕುಂಭಮೇಳದಲ್ಲಿ ಆರಂಭದಲ್ಲೇ ಹೇಳ್ತಾ ಇದೆ, ಒಬ್ಬ ಜನಸಾಮಾನ್ಯ, ಸರ್ವೇ ಸಾಮಾನ್ಯವಾಗಿ ನಾವು ಹೋಗ್ತೀವಿ ಅಂತ ಅಂದ್ರೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಬಂದವರು ಜನ ಕೂಡ ಅದೇ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದು. ಈ ರೀತಿ ವ್ಯವಸ್ಥೆ ನಾವು ಎಲ್ಲೂ ನೋಡ್ಲೇ ಇಲ್ಲ. ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಆರಾಮಾಗಿ ಹೋಗಿ ಪುಣ್ಯ ಸ್ನಾನ ಮಾಡಿ ದೇವರ ದರ್ಶನ ಪಡ್ಕೊಂಡು ಆರಾಮಾಗಿ ಬರಬಹುದು, ಮಹಾಕುಂಭಮೇಳದಲ್ಲಿ ಭಾಗಿಯಾಗಬಹುದು ಅಂತ. ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್ ಅಂತ. ಪುಣ್ಯ ಸ್ನಾನದ ಸಂದರ್ಭ, ಬಹಳ ಸಂಭ್ರಮದ ಕ್ಷಣಗಳು. ಆ ಸಂಭ್ರಮದಲ್ಲಿ ಅವರೆಲ್ಲರೂ ಕೂಡ ಇರುವ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಹಲವು ವೈಶಿಷ್ಟ್ಯತೆಗಳಿಗೆ ಪ್ರಯಾಗ್ರಾಜ್ ಸಾಕ್ಷಿ ಆಗ್ತಾ ಇದೆ. ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳಬಹುದು. ಯಾಕಂದ್ರೆ ಇಡೀ ಸರ್ಕಾರನೇ ಅಲ್ಲಿಗೆ ಹೋಗೋದು, ಇಂತಹ ಪುಣ್ಯ ಕ್ಷಣಗಳಿಗೆ ಅವರು ಸಾಕ್ಷಿಯಾಗೋದು ಅಲ್ಲ. ಸಿಎಂ ಯೋಗಿ ಆದಿತ್ಯನಾಥ್ ಅವರು ಪ್ರತಿ ಬಾರಿ ಹೋಗ್ತಾರೆ, ಅಲ್ಲಿನ ವ್ಯವಸ್ಥೆ, ಭದ್ರತೆ ಎಲ್ಲದರ ಬಗ್ಗೆ ಪರಿಶೀಲನೆ ಮಾಡಿ ಅಚ್ಚುಕಟ್ಟಾಗಿ ಅವರ ನಿರ್ದೇಶನದಂತೆಯೇ ಇಷ್ಟು ಯಶಸ್ವಿಯಾಗಿ ಮಹಾಕುಂಭಮೇಳ ಅಲ್ಲಿ ನಡೀತಾ ಇರೋದು. ಬಟ್ ಅದರಲ್ಲಿ ಜನಸಾಮಾನ್ಯರಲ್ಲೂ ಕೂಡ ನಾವು ಅದರಲ್ಲಿ ಭಾಗಿಯಾಗಬೇಕು ಅನ್ನೋದಿದೆಯಲ್ಲ, ಅದು ಯೋಗಿ ಆದಿತ್ಯನಾಥ್ ಅವರನ್ನ ಅಲ್ಲಿನ ಜನ ಆ ಕಾರಣಕ್ಕೆ ಇಷ್ಟಪಡ್ತಾರೆ ಅಂತ. ಯಾವುದೇ ಧಾರ್ಮಿಕ ಉತ್ಸವ ಇದ್ರೂ ಕೂಡ ಅದನ್ನ ಯಶಸ್ವಿಯಾಗಿ ಮಾಡ್ತಾರೆ ಅಂದ್ರೆ ಅದು ಯೋಗಿ ಆದಿತ್ಯನಾಥ್ ಅವರು ಒಬ್ಬರಿಂದಲೇ ಸಾಧ್ಯ ಅನ್ನುವನ್ನ ಇಲ್ಲಿ ಬಂದು ನೋಡಿದರಷ್ಟೇ ಗೊತ್ತಾಗುತ್ತೆ. ಶ್ರುತಿ, ಇವತ್ತು ಯೋಗಿ ಆದಿತ್ಯನಾಥ್ ಅವರು ಅದರ ಜೊತೆಗೆ ತಮ್ಮ ಆಡಳಿತದ ಅವಧಿಯಲ್ಲಿ ಮಹಾ ಕುಂಭಮೇಳ ನಡೀತಾ ಇರುವಂಥ ಈ ಸಮಯದಲ್ಲಿ ಅವರು ಮಾಡಿರುವಂಥ ಕ್ಯಾಬಿನೆಟ್ ಮೀಟಿಂಗ್ ಇದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಒಂದು ಜಾಗತಿಕವಾದಂಥ ಕಾರ್ಯಕ್ರಮವನ್ನು ಸಂಯೋಜಿಸಿ ಆ ಜಾಗತಿಕವಾದಂಥ ಕಾರ್ಯಕ್ರಮದಲ್ಲಿ ತನ್ನ ಆಡಳಿತ ವರ್ಗಕ್ಕೆ ಬಿಸಿ ಮುಟ್ಟಿಸುವ ರೀತಿಯಲ್ಲಿ ಅಥವಾ ಆಡಳಿತ ವರ್ಗವನ್ನು ಸಂಯೋಜಿಸುವಂಥ ಈ ಕ್ಯಾಬಿನೆಟ್ ಮೀಟಿಂಗ್ ಇದೆಯಲ್ಲ, ಈ ಮೀಟಿಂಗ್ನಲ್ಲಿ ಉತ್ತರ ಪ್ರದೇಶದ ಅಭಿವೃದ್ಧಿ ಮತ್ತು ಉತ್ತರ ಪ್ರದೇಶ ಸರ್ಕಾರದ ಇಮೇಜನ್ನು ಬದಲಿಸುವಂತಹ ಈ ಕ್ಯಾಬಿನೆಟ್ ಮೀಟಿಂಗ್, ಅದರ ಜೊತೆಗೆ ಈಗ ಎಲ್ಲ ಕ್ಯಾಬಿನೆಟ್ನ ಸಚಿವರಿಗೂ ಕೂಡ ಸಚಿವ ಸಂಪುಟಕ್ಕೆ ಪವಿತ್ರವಾದಂಥ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಇದೊಂದು ಹಿಸ್ಟೋರಿಕಲ್ ಡೇ ಇದು. ಅದರ ಜೊತೆಗೆ ಉತ್ತರ ಪ್ರದೇಶದ ಈ ಸಚಿವರುಗಳೇನಿದ್ದಾರೆ ಅವರೆಲ್ಲರ ಪಾಲಿಗೆ ಇದೊಂದು ಸುದಿನ ಅಂಥೇಳಿ ಹೇಳಬಹುದು. ಸದ್ಯಕ್ಕೆ ಕ್ಯಾಬಿನೆಟ್ ಮೀಟಿಂಗನ್ನು ಮುಗಿಸಿ ಈಗ ಎಲ್ಲ ಸಚಿವ ಸಂಪುಟದ ಸದಸ್ಯರು ಕೂಡ ಸಂಗಮಕ್ಕೆ, ಮಹಾ ಸಂಗಮಕ್ಕೆ ಬರ್ತಾರೆ. ಗಂಗಾ, ಸರಸ್ವತಿ, ಯಮುನಾ ಸಂಧಿಸುವಂಥ ತ್ರಿವೇಣಿ ಸಂಗಮದಲ್ಲಿ ಪಾವಿತ್ರ್ಯ ಸ್ನಾನವನ್ನು ಮಾಡ್ತಾರೆ. ಇದೇ 5ನೇ ತಾರೀಕು ನರೇಂದ್ರ ಮೋದಿ ಕೂಡ ಇದೇ ಮಹಾ ಸಂಗಮದಲ್ಲಿ ಅಥವಾ ತ್ರಿವೇಣಿ ಸಂಗಮದಲ್ಲಿ